ತಾಲೂಕಿನ ಕರಸ್ವಾಡಿ ಗ್ರಾಮದಲ್ಲಿ ಕೋತಿಗಳ ಹಾವಳಿ ಹೆಚ್ಚಾಗಿದ್ದು ಜನರಲ್ಲಿ ಆತಂಕ ಮನೆ ಮಾಡಿದೆ. 100ಕ್ಕೂ ಹೆಚ್ಚು ಕೋತಿಗಳು ಕಟ್ಟಡಗಳು, ಗಿಡಮರಗಳ ಮೇಲೆ ಠಿಕಾಣಿ ಹೂಡಿದ್ದು ಗುಂಪು ಗುಂಪಾಗಿ ಜನರ ಮೇಲೆ ಎರಗುತ್ತಿವೆ. ಇದರಿಂದ ಮಕ್ಕಳು, ಹೆಂಗಸರು ವಸ್ತುಗಳನ್ನು ತೆಗೆದುಕೊಂಡು ಹೋಗಲು ಹೆದರುತ್ತಿದ್ದಾರೆ. ನೂರಾರು ಸಂಖ್ಯೆಯಲ್ಲಿರುವ ಈ ವಾನರ ಸೇನೆ ಊರೊಳಗೆ ಅಳುಕಿಲ್ಲದೆ ಓಡಾಡುತ್ತಿವೆ. ಮನೆಯ ಮೇಲೆ ಹತ್ತಿ ನಾಡಹೆಂಚುಗಳು ಮತ್ತು ಮಂಗಳೂರು ಹೆಂಚುಗಳನ್ನು ತೆಗೆದು ಸಲೀಸಾಗಿ ಮನೆಗಳ ಒಳಗೆ ಇಳಿಯುತ್ತಿವೆ. ಹೆಂಚು ತೆಗೆಯುವಾಗ ಅವು ಜಾರು ಬಿದ್ದು ಒಡೆದು ಚೂರಾಗುತ್ತಿವೆ. ಮನೆಯ ಒಳಗೆ ರಾಗಿ ಹಿಟ್ಟು, ಅಕ್ಕಿ, ಬೇಳೆ, ಹಣ್ಣು, ತರಕಾರಿ ಹೀಗೆ ಸಿಕ್ಕಿದ್ದನ್ನೆಲ್ಲ ಕೋತಿಗಳು ಮನಸೋ ಇಚ್ಛೆ ತಿಂದು ಹಾಕುತ್ತಿವೆ. ಮನೆಯಲ್ಲಿ ಜನರು ಇದ್ದರೂ ಸಹ ಹೆದರದೆ ಮುಖ್ಯ ದ್ವಾರದ ಮೂಲಕ ಒಳಗೆ ನುಗ್ಗುತ್ತಿವೆ. ಕೋತಿಗಳ ಹಾವಳಿ ಬಗ್ಗೆ ಸಂತೆಕಸಲಗೆರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಮಾಹಿತಿ ನೀಡಿದರೂ ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ. ಆದ್ದರಿಂದ ಗ್ರಾಮದಲ್ಲಿರುವ ಕೋತಿಗಳ ಹಾವಳಿಯನ್ನು ನಿಯಂತ್ರಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ನಾವು ಸಂತೆಕಸಲಗೆರೆ ಪಂಚಾಯಿತಿ ಇದ್ರ ಕಾರಸವಾಡಿಯಿಂದ ಇಲ್ಲಿ ಅವಾಗಿನಿಂದನೂ ಇನ್ನೇನು 3-4 ವರ್ಷದಿಂದ ಮಂಚಗಳಿಗೆ ಹೇಳಿ ಸಾಕಾಯ್ತು. ಎಲ್ಲ ಅರ್ಜಿ ಎಲ್ಲ ಕೊಟ್ಟು ಆಯಿತು, ಏನು ಮಾಡಿದ್ರು ಗೊತ್ತಾಯಿಲ್ಲ. ದನಗಳಿಗೆ ತಿಂಡಿನೂ ಮಡಗಿದ್ರು ಬಿಡ್ತಾ ಇಲ್ಲ, ಇದ್ರ ಮನೇಲಿ ಕಾಳು ಕಡ್ಡಿನೂ ಬಿಡ್ತಾ ಇಲ್ಲ. ಮನೆಗಳು ಹಂಚ್ಗಳೆಲ್ಲ ತೀರಿಸ್ತಾವೆ. ಎಲ್ಲ ಬರೀ ಹಿಂಗೆ ಆಯ್ತಾ ಇದೆ. ನೋಡಿದ್ರು ಯಾರು ಒಬ್ರು ಕಾಣಿ ಏನು ಹಂಗೆ ಹೋಯ್ತಾರೆ. ಏನು ಮಾಡೋದು ಅನ್ನೋದೇ ಗೊತ್ತಾಯ್ತಾ ಇಲ್ಲ. ಇಷ್ಟೊಂದೆಲ್ಲ ಲೂಟಿ ಮಾಡ್ತಾವೆ. ಬಂದು ಅದೇನು ಮಾಡ್ಯಾರಿ ಮಾಡಿ ಅಷ್ಟೆಲ್ಲ ಹೇಳಿದ್ರು ಕೇಳ್ತಾ ಇಲ್ಲ. PDO ಅವ್ರಿಗೂ ಹೇಳದ, ಅವರು ಹ್ಞೂ ಅಂತ ಅಂತಾರೆ. ಈಗ ಒಬ್ರು ಬರ್ತಾರೆ, 6 ತಿಂಗಳಿಗೊಬ್ಬರು ಬರ್ತಾರೆ. ಯಾರೇ ಬಂದರು 3-4 ವರ್ಷದಿಂದ ಅವರು ಇದು ಮಾಡ್ತಾ ಇಲ್ಲ. ಇಲ್ಲಾರ ಓಟವ್ರು ಗೆದ್ದಿರೋರು ಊರೊಳಗಲ್ದ ಯಾವುದೂ ಲಿಗ ಇಲ್ಲ. ಎಲ್ಲ ಬರೀ ಹಿಂಗೆ ಮಾಡ್ತಾವ್ರೆ. ಏನು ಮಾಡೋಕೆ ಆಯ್ತಾ ಇಲ್ಲ. ಓಟ್ ಬೇಕಾದಾಗ ಬರ್ತಾರೆ, ಇನ್ಮ್ಯಾಗ ಓಟ್ ಬೇಕಾದಾಗ ಬರ್ತಾರೆ. ಓಟ್ ಹಾಕಿದ್ರೆ ಮನ್ಗೋಯ್ತಾರೆ. ಯಾರು ಏನು ಕಾಟಬೇಕು ಅಂತ ಕೇಳ್ತಾರೆ. ಇಲ್ಲಿ ಮನೆ ಲೂಟಿ ಮಾಡ್ತಾವೆ ಕೋತಿಗಳು. ಮನೆಯೆಲ್ಲ ನುಗ್ಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಏನೋ ಹೇಳೋದು ಯಾರು ಬಂದು ಕೆತ್ತಲ್ಲ. ಈ ಚುನಾಯಿತ ಹೋಗಿರೋರು ಏನು ಮಾಡ್ತಾ ಇಲ್ಲ. ಹಿಂಗಾಗಿ ಹೆಂಗೆ ಮಾಡೋದು ಅಂತ ಸ್ವಲ್ಪ ಸಂಬಂಧಪಟ್ಟ ಅಧಿಕಾರಿಗಳು ಕೇಂದ್ರ ನಿಯಂತ್ರಣ ಮಾಡಬೇಕು. ಇಲ್ಲಾಂದ್ರೆ ನಮ್ಗೆ ತುಂಬ ತೊಂದರೆ ಆಯ್ತಪ್ಪ ರೈತರುಗಳು. ನಮಗೆ ಹೇಳಿ, ಈ ಮನೆ ಒಳಗೆ ಕಾಳು ಕಡ್ಡಿ ಒಂದು ಬಿಡ್ತಾ ಇಲ್ಲ. ಅಕ್ಕಿ ರಾಗಿ ಮಾಡಿದ್ರೆ ಅವ್ನ ಡಬ್ಬೆ ಎಲ್ಲ ಮುಡಿಸಿ ಎಲ್ಲ ಮಾಡ್ತವೆ. ಕಾಳು ಕಡ್ಡಿ ತರಕಾರಿ ಮಾಡಿದ್ರು ಕಾಯ್ತಾ ಇಲ್ಲ. ಮನೆ ತರಕಾರಿ ಮಾಡಿದ್ರು ಅದನ್ನ ಮನೆ ನಾವು ಉಪಯೋಗಿಸ್ಕಾಯ್ತಾರೆ. ಇವೇ ತಿನ್ಕೋಯ್ತವೆ. ನಾವೇ ನೋಡಮ್ಮ ಲೂಟಿ ಮಾಡ್ತವೆ. ಈ ಸಂಬಂಧಪಟ್ಟ ಅಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು ದಯವಿಟ್ಟು ಇದ್ರ ಬಗ್ಗೆ ಗಮನ ತಕೊಂಡು ಇದಕ್ಕೇನಾರ ಒಂದು ಈ ಕೋತಿ ನಿಯಂತ್ರಣಕ್ಕೆ ಏನೋ ಒಂದು ದಾರಿ ಮಾಡಬೇಕು ಅಂತ ನಮ್ಮ ಗ್ರಾಮದಲ್ಲಿ ಹೇಳಿ. ನಾವು ಮಂಡ್ಯ ತಾಲೂಕು ಕೊತ್ತತ್ತಿ ಹೋಬಳಿ ಸದ್ಯಕ್ಕೆ ಗ್ರಾಮ ಪಂಚಾಯತಿಯಿಂದ ಪಂಚಾಯತಿ ಆದಂಥ ಕಾರಸವಾಡಿ ಗ್ರಾಮದಿಂದ ಮಾತಾಡ್ತಾ ಇರೋದು. ಆದಷ್ಟು ಈಗಲಾರು ಸ್ವಲ್ಪ ದಯಮಾಡಿ 3 ವರ್ಷದಿಂದ ಹೇಳಿ ಸಾಕಾಗದ. ಏನೇ ಮಾಡಿದ್ರು ಅವ್ರು ಏನು ಮಾಡ್ತಾ ಇಲ್ಲ. ಕಾಳು ಕಡ್ಡಿ ಏನು ಮಡಗ್ತಾ ಇಲ್ಲ. ಹಂಚಿ ಮನೆ ಮ್ಯಾಕೆ ಅಂಡೋದ್ರೆ ಹಂಚ್ಕೊಳ್ಳಲ್ಲ. ಎತ್ ಮಡ್ಗಿ ಇದಂತಾವೆ. ಒಂದು ಆಳಿಗೆ 800 ರೂಪಾಯಿ ಕೊಡಬೇಕು ತಿಂಗಳಿಗೆ. ಒಂದಿನ ತಪ್ಪು ಒಂದೊಂದು ಆಳು ಕರ್ಕೊಬಂದು ಹಂಚ್ಕೊಳ್ಳಿ ಜೋಡಿಸ್ಕೋಕಾದದ. ಏನು ಮಾಡೋಕ್ಕಾಯ್ತಾ ಇಲ್ಲ. ಅಕ್ಕಿ ರಾಗಿ ತಾವಿಂದು ಹಂಚಿನ ಮೇಲೆಲ್ಲ ಎರ್ಚ್ಕೊಂಡು ತಿನ್ಕೊಂಡು ಇದು ಮಾಡ್ತಾವೆ. ಹಿಂಗೆ ಎತ್ಕೊಳಕ್ಕೆ ತಿಂಡಿ ಉನಿ ಹಾಕಿ ತಿಂಡಿ ಮಡಗಿದ್ರು ಬಿಡ್ತಾ ಇಲ್ಲ ರೈತರಿಗೆ. ನೋಡಿ ದಯವಿಟ್ಟು ಯಾವ್ದನ್ನೂ ಇದು ಮಾಡಿ.